ಸುಮಾರಸ್ಯವರನ್ನ ಸವಿತಾ ಸಮಾಜ ಮುಖಂಡರಾದಂತಹ ಸುಮಾರಸ್ಯವರನ್ನ ನಾನು ವೇದಿಕೆ ಮೇಲೆ ಬರಮಾಡಿಕೊಳ್ಳಬೇಕಾಗಿ ವಿನಂತಿಸುತ್ತೇನೆ. ಅಧ್ಯಕ್ಷರಾದ ಶ್ರೀಯುತ ಹನುಮಂತರಾಯರವರು ಮತ್ತು ಕೆಪಿಸಿಸಿ ವಕ್ತಾರರಾದಂತಹ ಶ್ರೀಮತಿ ಕುಸುಮಾ ಹನುಮಂತರಾಯರವರ ಮಾರ್ಗದರ್ಶನ, ನಿರಂತರ ಸಹಕಾರ ಮತ್ತು ಪ್ರೋತ್ಸಾಹದಿಂದ ಈ ಬೃಹತ್ ಸಮಾವೇಶ ಯಶಸ್ವಿಯಾಗಿ ನಡೆಯುತ್ತೆ. ನಿಮ್ಮ ವಿಶಾಲ ಹೃದಯ ಹಾಗೂ ಅಮೂಲ್ಯ ಸಹಕಾರವನ್ನು ನಾವು ಹೃತ್ಪೂರ್ವಕವಾಗಿ ಅಭಿನಂದಿಸುತ್ತೇವೆ. ಈಗ ಈ ಶುಭ ಕ್ಷಣದಲ್ಲಿ ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡುವಂತೆ ಪೂಜ್ಯ ಶ್ರೀಗಳು ಹಾಗೂ ಎಲ್ಲ ಮುಖ್ಯ ಅತಿಥಿಗಳನ್ನ ಕೋರಿಕೊಳ್ಳುತ್ತಿದ್ದೇನೆ. ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಬಂದಂತಹ ನನ್ನ ಸತ್ತಾ ಸಮಾಜದ ಬಂಧುಗಳು, ಸ್ನೇಹಿತರು, ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು ಮತ್ತು ನನ್ನ ಸಹಪಾಠಿಗಳಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ನಮ್ಮೆಲ್ಲರಿಗೂ. ಹಾಗೆ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರ ಸವಿತಾ ಸಮಾಜ ಸಂಘ, ಸವಿತಾ ಸಹಾಯ ಕೂಟ ಟ್ರಸ್ಟ್ ಬೆಂಗಳೂರು ಮತ್ತು ಸವಿತಾ ಕ್ಷೇಮಾಭಿವೃದ್ಧಿ ಸಂಘ ದಾವಣಗೆರೆ ಎಲ್ಲರ ಸಹಯೋಗದೊಂದಿಗೆ ಇವತ್ತಿನ ರಾಜರಾಜೇಶ್ವರಿ ನಗರದಲ್ಲಿ ಸವಿತೋತ್ಸವ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ಬಂದಂತಹ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರ ಸವಿತಾ ಸಮಾಜದ ಕ್ಷೇತ್ರದಲ್ಲಿ ಈ ಸವಿತೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಪೂಜ್ಯ ಗುರುಗಳಾದಂತಹ ಶ್ರೀ 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 ಸವಿತಾನಂದ ಸ್ವಾಮಿಯವರಿಗೆ ನಮ್ಮ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರ ಸವಿತಾ ಸಮಾಜ ಸಂಘ, ಸವಿತಾ ಸಹಾಯ ಕೂಟ ಮತ್ತು ಸವಿತಾ ಕ್ಷೇಮಾಭಿವೃದ್ಧಿ ಸಂಘದ ಪರವಾಗಿ ಹಾರ್ದಿಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ನಮ್ಮ ಸವಿತಾ ಸಮಾಜದ ಮುಖ್ಯರಾದಂತಹ ಹೆಣ್ಣು ಮಕ್ಕಳು ಶ್ರೀಯುತರು ಸವಿತಾನಂದ ಸ್ವಾಮೀಜಿಯವರಿಗೆ ಪುಷ್ಪಗುಚ್ಛ ನೀಡುವುದರ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಸ್ವಾಮಿಯವರಿಗೆ ಸ್ವಾಗತವನ್ನು ಕೋರುತ್ತಿದ್ದಾರೆ. ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರ ಸವಿತಾ ಸಮಾಜದ ಅಧ್ಯಕ್ಷರಾದಂತಹ ಮುನಿರಾಜವರು ಪೂಜ್ಯ ಗುರುಗಳಿಗೆ ಹೂಗುಚ್ಛ ಮತ್ತು ಆಶೀರ್ವಾದ ಪಡೆಯುವ ಮುಖಾಂತರ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಿದ್ದಾರೆ. ನಿಮ್ಮೆಲ್ಲರ ಜೋರು ಚಪ್ಪಾಳೆಯ ಮುಖಾಂತರ ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಈ ಕಾರ್ಯಕ್ರಮದಲ್ಲಿ ಆಸೀನರಾದಂತಹ ಕರ್ನಾಟಕ ರಾಜ್ಯ ಘನ ಸರ್ಕಾರದ ಸಚಿವರಾದಂತಹ ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಸಚಿವರಾದಂತಹ
ಶ್ರೀಮಾನ್ KH ಮುನಿಯಪ್ಪರವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವರಿಗೆ ನಮ್ಮ ಸಮಾಜದ ಪರವಾಗಿ ಹೂಗುಚ್ಛ ನೀಡುವುದರ ಮುಖಾಂತರ ಸನ್ಮಾನ್ಯ ರವಿಕುಮಾರ್ ಅವರು KH ಮುನಿಯಪ್ಪ ಸರ್ ಅವರಿಗೆ ಹೂಗುಚ್ಛ ನೀಡುವ ಮುಖಾಂತರ ಧನ್ಯವಾದಗಳು. ಈ ಕಾರ್ಯಕ್ರಮದ ಅಧ್ಯಕ್ಷತೆ ಹಾಗೂ ಅಧ್ಯಕ್ಷರು ಸರ್ಕಾರ ಸಮಾಜ ಅಭಿವೃದ್ಧಿ ನಿಗಮ ಮತ್ತು ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾದಂತಹ ಎಲ್ಲರೂ ಚಿರಪರಿಚಿತರಾಗಿರ್ತಕ್ಕಂತಹ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂತಹ ಶ್ರೀಯುತ ಋತುರಾಜ್ ಅವರಿಗೆ, ನಮ್ಮ ಆರಾಧಕ ವಿಧಾನಸಭಾ ಕ್ಷೇತ್ರ ಖಜಾಂಚಿಯಾದಂತಹ ಹನುಮಂತರಾಜ್ ಅವರಿಂದ ಸ್ವಾಗತ ಮತ್ತು ನಮ್ಮ ಸವಿತಾ ಸಮಾಜದ ಹಿರಿಯ ಮುಖಂಡರು ಮತ್ತು ಸವಿತಾ ಸಮಾಜದ ಆಗು ಹೋಗುಗಳನ್ನು ಮೊದಲಿನಿಂದಲೂ ತಿಳ್ಕೊಂಡು ನಮ್ಮನ್ನೆಲ್ಲ ದಾರ್ಶನಿಕವಾಗಿ ತೋರಿಸಿಕೊಂಡು ಬಂದಂತಹ ಶ್ರೀಯುತರಾದಂತಹ ನಮ್ಮ MC ವೇಣುಗೋಪಾಲ್ ಅವರಿಗೆ ಈ ಕಾರ್ಯಕ್ರಮದಲ್ಲಿ ಸ್ವಾಗತಿಸುತ್ತಾ, ನಮ್ಮ ಸಮಾಜದ ಮುಖಂಡರಾದಂತಹ ಉಪಾಧ್ಯಕ್ಷರಾದಂತಹ ನಮ್ಮ ನಾಗಾರ್ಜುನರವರು ಅವರಿಗೆ ಹೂಗುಚ್ಛ ನೀಡುವ ಮುಖಾಂತರ ಸ್ವಾಗತಿಸ್ತಾ ಇದ್ದೀವಿ. ನಮ್ಮ ಸವಿತೋತ್ಸವ ಕಾರ್ಯಕ್ರಮವನ್ನು ನಡೆಸೋದಕ್ಕೆ ಮತ್ತು ಆಯೋಜನೆ ಮಾಡೋದಕ್ಕೆ ಯಾವ ರೀತಿ ಮಾಡಬೇಕು, ಹೇಗೆ ಮಾಡಬೇಕು ಅಂತ ಹಗಲಿರುಳು ಶ್ರಮಿಸಿ ಕಾರ್ಯಕ್ರಮದ ರೂವಾರಿಗಳು ಆಗಿರತಕ್ಕಂತಹ ನಮ್ಮ ಸವಿತಾ ಸಮಾಜಕ್ಕೆ ಸಂಪೂರ್ಣ ಬೆಂಬಲವನ್ನು ನೀಡಿ ನಮ್ಮ ಕಾರ್ಯಕ್ರಮವನ್ನು ನಮ್ಮ ಎಲ್ಲ ಜನಗಳಿಗೆ ಮನೆ ಮನೆಗೂ ತಲುಪಿ ಈ ಕಾರ್ಯಕ್ರಮದಲ್ಲಿ ಏನೇನು ನಮ್ಮ ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದೀವಿ, ನಮ್ಮ ಜನಗಳಿಗೋಸ್ಕರ ಈ ಕಾರ್ಯಕ್ರಮ ಪ್ರತಿಯೊಬ್ಬರಿಗೂ ತಲುಪಲಿ ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮದ ರೂವಾರಿಗಳು, ಮಾರ್ಗದರ್ಶಕರು ಮತ್ತು ಸಹಾಯಕರು ಮತ್ತು ಆಯೋಜಕರು ಕೂಡ ಆಗಿರತಕ್ಕಂತಹ ನಮ್ಮ ಪ್ರೀತಿಯ ಹನುಮಂತರಾಯಪ್ಪನವರಿಗೆ, ನಮ್ಮ ರಾಜರಾಜೇಶ್ವರ ವಿಧಾನಸಭಾ ಕ್ಷೇತ್ರದ ಮುಖಂಡರಾದಂತಹ ಶ್ರೀ ಗುರುಡಿಯವರು ಸ್ವಾಗತ ಮತ್ತು ಹೂಗುಚ್ಛ ನೀಡುವ ಮುಖಾಂತರ ಸ್ವಾಗತಿಸುತ್ತಿದ್ದಾರೆ. ಅಧ್ಯಕ್ಷರು ಕೌಶಲ್ಯ ಅಭಿವೃದ್ಧಿ ನಿಗಮ ಸನ್ಮಾನ್ಯ ಶ್ರೀಮತಿ ಕಾಂತಾ ನಾಯಕ್ ಅವರು ಅಪವಾದದಿಂದ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಶ್ರೀಯುತ MV ಶಿವಕುಮಾರ್ ಅವರಿಗೆ ನಮ್ಮ ಸವಿತಾ ಸಮಾಜದ ಮುಖಂಡರುಗಳಿಂದ ಅವರಿಗೆ ಸ್ವಾಗತ ಮತ್ತು ಸನ್ಮಾನ. ಹಾಗೂ ಸುಮಾ ಕಸ್ಕೇರ್ ಅವರು ಸವಿತಾ ಸಮಾಜ ವೇಣು ಅವರು ಜಯನಗರ, ಇವರು ಕೂಡ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಮತ್ತು ನಮ್ಮ ಸಮಾಜದ ಮಾಜಿ ಅಧ್ಯಕ್ಷರಾದಂತಹ ಮಾಜಿ ಕೌನ್ಸಿಲರ್ ಆದಂತಹ ನಮ್ಮ ಪ್ರೀತಿಯ ನಿಕೇಶ್ ಅವರಿಗೂ ಕೂಡ ಸ್ವಾಗತ.
ಶ್ರೀನಿವಾಸ್ ಅವರು, ಮುಖಂಡರಿಗೂ ಸಚಿವರಿಗೂ ಮಂಜುನಾಥ್ ಜ್ಯೋತಿಯು ಜ್ಞಾನ ಮತ್ತು ಸಮೃದ್ಧಿ ಸಂಕೇತ. ಈಗ ಈ ಶುಭಕ್ಷಣದಲ್ಲಿ ಜ್ಯೋತಿ ಬೆಳಗಿಸುವುದರ ಮೂಲಕ ಹಾಗೂ ಪುಷ್ಪಾರ್ಚನೆಯ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡುವಂತೆ ಪೂಜ್ಯ ಶ್ರೀಗಳು ಹಾಗೂ ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಮುಖ್ಯಾತಿಥಿಗಳನ್ನ ಮೇಲೆ ಹೋಗು, ನೀವು ಮೇಲೆ ಹೋಗು. ನಮ್ಮೆಲ್ಲರ ಕುರಿತು ಒಂದೆರಡು ಹಿತಾಂಶಗಳನ್ನು ಆಡಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಸರಿತಾ ಸಮಾಜದ ರಾಜ್ಯಮಟ್ಟದ ಸಮಾವೇಶದ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಪರಮಪೂಜ್ಯರು ಆದಂಥ ಸರಿತಾ ಸ್ವಾಮೀಜಿಗಳಿಗೆ ಹಾಗೂ ಗೌರವಾನ್ವಿತ ಕರ್ನಾಟಕ ಸರ್ಕಾರದ ಆಹಾರ ಸಚಿವರು ಮತ್ತು ನಮ್ಮ ಆತ್ಮೀಯವಾದಂಥ ಗೌರವಾನ್ವಿತ ಮಂತ್ರಿಗಳಾದಂಥ ಜಯಚೂರಿಯಪ್ಪನವರೇ ಮತ್ತು ಈ ಸಮಾರಂಭಕ್ಕೆ ಒಂದು ರೀತಿ ಸಂಜೀವನಿ ರೀತಿ ನಮ್ಮ ಸಮಾಜದ ಮುಖಂಡರನ್ನೆಲ್ಲ ಕೂಡಿಕರಿಸಿ ಸಮಾಜದ ಜನಕ್ಕೆ ಒಂದು ಒಳ್ಳೆಯ ಮಾರ್ಗದರ್ಶನ ಕೊಟ್ಟು ಈ ಸುಂದರವಾದಂಥ ಈ ಒಂದು ಸ್ಥಳವನ್ನು ಮತ್ತೆ ಬಂದಂಥವರಿಗೆ ಊಟದ ಉಪಚಾರವನ್ನು ಮಾರ್ಗದರ್ಶನ ನೀಡಿದಂಥ ಅನುಭವಗಳನ್ನು ಬಹಳ ಆತ್ಮೀಯ ಸ್ನೇಹಿತರು. ಸಮಾಜದ ಎಲ್ಲ ಒಂದು ಕಡೆಯಿಂದ ಮೈಸೂರಿನಿಂದ ಎಲ್ಲ ಇದರಿಂದ ಬಂದಿರತಕ್ಕಂಥ ಎಲ್ಲ ಸಂಘ ಸಮಾಜ ಮುಖಂಡರು ಹಾಗೂ ಈ ಸಂಘ ಅಭಿವೃದ್ಧಿ ಕೂಡ ಅಧ್ಯಕ್ಷರಾಗಿದ್ದ ಗೌರವಾನ್ವಿತ ಮುತ್ತುರಾಜವರೇ ಮತ್ತು ಈ ರಾಜ್ಯರಾಷ್ಟ್ರೀಯ ಕಾಂಗ್ರೆಸ್ನ ಎಲ್ಲ ಮುಖಂಡರುಗಳೇ, ಇಲ್ಲಿ ಭಾಗವಹಿಸಿರ್ತಕ್ಕಂಥ ಸಂಘ ಬಂಧುಗಳೇ, ನಿಮ್ಮೆಲ್ಲರಿಗೂ ಸಹ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಗೌರವಾನ್ವಿತ ಸಚಿವರಾದಂಥ ಕೆ.ಎಚ್. ಮುನಿಯಪ್ಪನವರು ಈ ಅಧಿವೇಶನ ನಡೀತಾ ಇದೆ. ಇದ್ರೂ ಸಹ ಈ ಸರಿತಾ ಸಮಾಜಕ್ಕೆ ಒಂದು ಧ್ವನಿ ಕೊಡಬೇಕು ಅಂತ ಹೇಳಿ, ಈ ಸರಿತಾ ಸಮಾಜಕ್ಕೆ ಶಕ್ತಿ ಕೊಡಬೇಕು ಅಂತ ಹೇಳಿ ಅವರು ಈ ಸಮಾರಂಭಕ್ಕೆ ಭಾಗವಹಿಸಿರೋದಕ್ಕೆ ನಾನು ಹೃದಯಪೂರ್ವಕವಾಗಿ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸಿ ನಾವು ಸಹ ಗೌರವಾನ್ವಿತ ಕರ್ನಾಟಕ ಮುಖಾಂತರ ಕೆ.ಎಚ್. ಮುನಿಯಪ್ಪನವರು ಒಬ್ಬ ವ್ಯಕ್ತಿ ಅಲ್ಲ, ಅದು ಶಕ್ತಿ. ಅವರು ತಮ್ಮ ಜೀವನದಲ್ಲಿ ಸುಮಾರು ನನಗೆ 40 ವರ್ಷಗಳಿಂದ ಹೋರಾಟ ಮಾಡಿಕೊಂಡಿರ್ತಕ್ಕಂಥ ಒಬ್ಬ ನಾಯಕರು. ಈ ಉಳಿದುಕೊಳ್ಳಲಾಗಿರ್ತಕ್ಕಂಥ ಸಮಾಜಗಳಿಗೆ ಒಂದು ಏನಾದರೂ ಒಂದು ಸಹಾಯ ಮಾಡಬೇಕು, ಮತ್ತೊಂದು ಅವರು ಏನೇನ ಆಗ್ತಕ್ಕಂಥ ಕಷ್ಟದಲ್ಲಿ ಭಾಗವಹಿಸಿಕೊಳ್ಳುವುದರಲ್ಲಿ ಮೊಟ್ಟ ಮೊದಲಾಗಿದ್ದಾರೆ. ನಾನು ಬಹುಶಃ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ತಪ್ಪಾಗಲಾರದು, ಅತಿಶಕ್ತಿ ಆಗಲಾರದು. ಈ ಒಂದಿನ ಈ ಸಮಾಜದ ವ್ಯವಸ್ಥೆಯಲ್ಲಿ ಎಲ್ಲರ ಕಷ್ಟಗಳನ್ನು ನೋಡಿರ್ತಕ್ಕಂಥ ಒಬ್ಬ ಏಕೈಕ ನಾಯಕರಂತ ತಪ್ಪಾಗಲಾರದು. ಈಗ ನಾನು ಗೌರವಿತ ಸಚಿವರಿಗೂ ಮಾತನಾಡಿದ್ದೇನೆ. 12ನೇ ಶತಮಾನದಲ್ಲಿ ಬಸವಣ್ಣನ ಆಸ್ಥಾನದಲ್ಲಿ ಆವತ್ತು ಎಲ್ಲ ಸಮುದಾಯಗಳು ಗುರುತಿಸಬಾರದಂಥ ಸಮುದಾಯಗಳಿಗೆ ಅವಕಾಶವನ್ನು ಕೊಟ್ಟಿದ್ರು. ಅಂಬಿಕರ ಚೌಡಯ್ಯ ಮತ್ತೆ ಮಡಿವಾಳ ಮಾಚಯ್ಯ ಮತ್ತು ಅಳ್ಪದ ಅಪ್ಪಣ್ಣ, ಈ ರೀತಿ ಸಮುದಾಯಗಳು ಸಹ ಈ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ರಾಜಕಾರಣದಲ್ಲಿ ಅವರು ಸಹ ಸ್ಥಾನಮಾನ ಕೊಟ್ಟು ಆ ಸಮಾಜಗಳನ್ನು ರೂಪಿಸ್ತಾ ಇದ್ರು. ಬಹುಶಃ ಇವತ್ತು ಅಂಬೇಡ್ಕರ್ ಅವರು ಏನಾದರೂ ಗೊತ್ತಿದ್ರೆ, ಸಂವಿಧಾನ ಬಂದಿರತಕ್ಕಂಥ ಅಂಬೇಡ್ಕರ್ ಗೊತ್ತಿದ್ರೆ ಬಹಳ ನೋವು ಕೊಡ್ತಾ ಇದ್ರು. ಇವತ್ತು ಯಾಕಪ್ಪ ಅಂದ್ರೆ ಇವಾಗ ಹನುಮಂತರಾಯರು ಸಹ ಒಬ್ಬ ನಾಯಕರು, ಕಾಂಗ್ರೆಸ್ ಪಕ್ಷ ನಿಷ್ಠೆಯಿಂದ ಹೋರಾಟ ಮಾಡಬೇಕು ಬಂದಂಥವ್ರು. ಅವ್ರು ಯಾವತ್ತೋ ಶಾಸಕರಾಗಬೇಕಾಗಿತ್ತು, ಆದ್ರೆ ಅವಕಾಶಗಳು ಸಿಕ್ಕಾಗಿದ್ದಾರೆ. ಯಾರು ಇವತ್ತು ಸಂವಿಧಾನಾತ್ಮಕವಾಗಿ ಹುದ್ದೆಗಳಲ್ಲಿ ನಿಂತು ಈ ಅಧಿಕಾರವನ್ನು ಹಂಚಿಕೆ ಮಾಡ್ತಕ್ಕಂಥ ಅಧಿಕಾರಗಳಿರ್ತಕ್ಕಂಥ ಮಹಾನ್ ನಾಯಕರಿದ್ದಾರೆ, ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನವನ್ನು ಅನುಷ್ಠಾನ ತರ್ತಕ್ಕಂಥ ಸ್ಥಾನಮಾನದಲ್ಲಿದ್ದಾರೆ. ಅವರಿಗೆ ಬಸವಣ್ಣನಂತ ಒಂದು ಮನಸ್ಸಿನ ಬುದ್ಧಿ ಇಲ್ಲ.
ಅಭಿನಂದನೆ ಸಲ್ಲಿಸಿ ಕಾರಣ ಏನಂದ್ರೆ ಇವತ್ತು ನೀವು ಈ ಒಂದು ಪಟ್ಟಿಯಲ್ಲಿ ಸುಮಾರು ಮಂದಿ ಹೆಸರಾಗಿದ್ದೀವಿ. ನೀವೇನಾದ್ರೂ ಸರ್ಕಾರದಿಂದ ನೀವೇನಾದ್ರೂ ಬರ್ತಾ ಇದ್ದೀರಿ, ಸಂತ ಸಮಾಜಕ್ಕೆ ಏನ್ ಗೌರವ ಸಿಗ್ತಾ ಇತ್ತು ಆ ಗೌರವ ನೀವು ಕಾಪಾಡಿದ್ದೀರ. ಅದಕ್ಕಾಗಿ ಗೌರವ ಕಾಪಾಡಬೇಕು. ಇವತ್ತು ಒಬ್ಬ ಮುಖ್ಯಮಂತ್ರಿ ಬಂದರೆ ಉಪಮುಖ್ಯಮಂತ್ರಿ ಬಂದರೆ ಮುಖ್ಯನೋ, ಒಬ್ಬ ಮುಖ್ಯಮಂತ್ರಿ ಮುಖ್ಯನೋ, ಮುನಿಯಪ್ಪನವರು ಸಹ ಅಷ್ಟೇ ಮುಖ್ಯ ಈ ಸಮಾಜ ವ್ಯವಸ್ಥೆ. ಅವರು ಇವತ್ತು 7 ಬಾರಿ ಸಂಸತ್ತಿಗೆ ಆಯ್ಕೆಯಾಗಿರ್ತಕ್ಕಂಥವ್ರು, ಕೇಂದ್ರ ಸಚಿವರಾಗಿರ್ತಕ್ಕಂಥವ್ರು. ಆಮೇಲೆ ಮೊನ್ನೆ ನಡೆದಂತ 23 ವಿಧಾನಸಭೆ ಚುನಾವಣೆಯಲ್ಲಿ ಅವರು ವಿಧಾನಸಭೆಗೆ ಗೆದ್ದು ಇವತ್ತು ಆಹಾರ ಸಚಿವರಾಗಿದ್ದಾರೆ. ಈ ಒಂದು ಸರ್ಕಾರದಲ್ಲಿ ಇರ್ತಕ್ಕಂಥ ಕಾರ್ಯಗಳಲ್ಲಿ ಇವತ್ತು ಬಡವರಿಗೆ ಕೊಡ್ತಕ್ಕಂಥ ಅನ್ನಭಾಗ್ಯ ಕಾರ್ಯಕ್ರಮ ಮೇಲ್ವಿಚಾರಣೆಗೊಂಡು ಇವತ್ತು ಜನರಿಗೆ ಬಡವರಿಗೆ ಅನ್ನಭಾಗ್ಯ ಕಾರ್ಯಕ್ರಮವನ್ನ ಒಳ್ಳೆ ರೀತಿಯಲ್ಲಿ ಅನುಷ್ಠಾನ ತರ್ತಾ ಇದ್ದಾರೆ. ಆ ಬಡವರ ಹಸುವನ್ನು ನೀಗಿಸ್ತಾ ಇದ್ದಾರೆ. ಇಂಥ ಒಂದು ಒಳ್ಳೆಯ ಇಲಾಖೆಯ ಮಂತ್ರಿಯಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಭಾಗ್ಯ ಅಂತ ಇಚ್ಛೆ ಬೆಳೆಸ್ತಾರೆ. ಆಮೇಲೆ ಈ ಸಂಘಟನೆ ಮಾಡತಕ್ಕಂಥ ಯಾರು ಸಂಘಟನೆ ಇದ್ದೀರಿ, ತಾವು ಸಂಘಟನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನೀವು ಏನು ಸಭೆಗೆ ಯಾರನ್ನ ಮುಖ್ಯಮಂತ್ರಿಗಳನ್ನ ಕರೀತೀರಿ, ಸ್ವಲ್ಪ ಜವಾಬ್ದಾರಿಯುತವಾಗಿ ಕರೀಬೇಕಾಗ್ತದೆ. ಕೇವಲ ಇನ್ವಿಟೇಷನ್ ಹೆಸರಾಸೋದಲ್ಲ, ಅವ್ರ ಗಮನಕ್ಕೆ ತಂದು ಅವ್ರು ಯಾರ ಮಾತಿಗೆ ಬೆಲೆ ಕೊಡ್ತಾರೆ, ಯಾರ ಮಾತು ಹೇಳಿದ್ರೆ ಬರ್ತಾರೆ ಎಚ್ಚರಿಕೆಯನ್ನು ಕರೀಬೇಕಾಗ್ತದೆ. ಇವತ್ತು ಮಾಜಿ ಅಧ್ಯಕ್ಷರಾದ ಕೃಷ್ಣಮೂರ್ತಿ ಅವರು ಇದ್ದಾರೆ, ನಾಗೇಶ್ವರ ಇದ್ದಾರೆ, ಮತ್ತೆ ನಮ್ಮ ಎಲ್ಲ ಮಹಾನ್ ನಾಯಕರು ನಮ್ಮ ಚನ್ನಪಟ್ಟಣದಲ್ಲಿ ಚನ್ನಪಟ್ಟಣದಲ್ಲಿ ಅವರು ಯೋಗೇಶ್ ಅವರು ಗೆಲ್ಲಬೇಕಾದ್ರೆ ಇಡೀ ಸಮಾಜದ ಒಂದು ಜವಾಬ್ದಾರಿ ಅಂತ ಲೋಕೇಶ್ ಈ ಆವತ್ತು ಈಗ ನಾನು ಇವರಿಗೆ ಯೋಗೇಶ್ ಅವರು ಹೇಳಿದೆ, ಅವ್ರಿಗೆ ಏನಾದರೂ ಒಂದು ಅವಕಾಶ ಕೊಟ್ಟು ಅವರನ್ನು ಮುಂದೆ ತರಬೇಕು ಅಂತ ಹೇಳಿದೆ. ಏನು ಮಾಡ್ತಾರಲ್ವಾ ಹನುಮಂತರಾಯನವರು ಮತ್ತು ಅವರ ಅನುಪಸ್ಥಿತಿಯಲ್ಲಿ ಶ್ರೀಮತಿ ಕುಸುಮಾ ಅವರು ಹನುಮಂತರಾಯನವರು ಸಹ ನಾವು ಇವತ್ತು ಈ ಒಂದು ಸಭೆಯನ್ನು ಏರ್ಪಾಡು ಮಾಡೋದಕ್ಕೆ ನಾನು ನನ್ನ ಸಮಾಜದ ಪರವಾಗಿ ವೈಯಕ್ತಿಕ ಪರವಾಗಿ ಧನ್ಯವಾದಗಳು. ಈ ಸಂದರ್ಭದಲ್ಲಿ ಸ್ವಾಮೀಜಿಗಳು ಒಂದು ಇವತ್ತು ಇದ್ದಾರೆ, ನಮ್ಮ ಸ್ವಾಮೀಜಿಗಳು ಅವರಿಂದ ಇದೆಲ್ಲ ಗೌರವ ಕೊಡಬೇಕಾಗ್ತದೆ. ಮತ್ತು ಸ್ವಾಮೀಜಿಗಳು ಅಷ್ಟೇ ವೇದಿಕೆಗೆ ಬರಕ್ಕೆ ಮುಂಚಿತವಾಗಿದ್ದ ಕಾರ್ಯಕ್ರಮಗಳನ್ನು ಅಂದ್ಕೊಂಡಾಗ ಏನು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ಯಾರ್ಯಾರು ಕರೆದಿದ್ದೀವಿ, ಯಾರ್ಯಾರು ಬರ್ತಾ ಇದ್ದಾರೆ ಅಂತ ನೀವು ಸಹ ಸ್ವಲ್ಪ ವಹಿಸಿ ಮಾರ್ಗದರ್ಶನ. ಯಾಕಂದ್ರೆ ಸಭೆಯಲ್ಲಿ ನಾವು ಮಂತ್ರಿಗಳ ಹೆಸರಾಗ್ಬಿಟ್ಟು ಅವ್ರು ಬಂದಿಲ್ಲ ಅಂದ್ರೆ ಸಮಾಜಕ್ಕೆ ಜೋಬೇಕಾಗಲ್ಲ. ಏನಪ್ಪ ಹೆಸರಾಗ್ತಾರೆ ಅವ್ರ ಸಮಾಜಕ್ಕೆ ಯಾರು ಬಂದಿಲ್ಲ ಅಂತ. ಅದರಿಂದ ಸಾಕು ಮುನಿಯಪ್ಪನವರಂತವ್ರು ಸಾಕು, ಮತ್ತೆ ನಮ್ಮ ಹನುಮಂತರಾಯನವರು ಸಲೀಯವಾಗಿ ಸಹಾಯ ಮಾಡೋದ್ರೆ ಸಾಕು. ಇವತ್ತು ಗೌರವಾನ್ವಿತ ನಮ್ಮ ಡೆಪ್ಟಿ ಚೀಫ್ ಮಿನಿಸ್ಟರ್ ಆದಂತ ಅವರು ಬರಬೇಕಾಗಿತ್ತು ಸಮಾರಂಭಕ್ಕೆ. ಅವರು ಕೂಡಲೇ ಡೆಲ್ಲಿಯಿಂದ ಕರೆ ಬಂದಿದ್ದ ಕಾರಣಕ್ಕಾಗಿ ಅವರು ಡೆಲ್ಲಿಗೂ ಕಾರಣದಿಂದ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಆ ಸಂದೇಶವನ್ನು ಯಾರು ಹನುಮಂತರಾಯನವರು ಈ ಸಂದೇಶವನ್ನ ಅವರು ಕಳಿಸಿರ್ತಕ್ಕಂಥ ಸಂದೇಶವನ್ನು ಕಳಿಸಿದ್ದಾರೆ. ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಸಮಾಜ ಮುಖಂಡರಿಗೆ ನಾನು ಧನ್ಯವಾದ ಅರ್ಪಿಸ್ತೇನೆ. ಸಮಾಜ ಒಂದು ಸಂಘಟನೆ ಆದರೆ ಮಾತ್ರ ಈ ಸಮಾಜ ಪ್ರಗತಿಗೆ ಸಾಧ್ಯ. ಸಮಾಜದಲ್ಲಿ ಅದಕ್ಕೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ, ಸಂಘಟನೆ, ಹೋರಾಟ, ಶಿಕ್ಷಣ. ಸಂಘಟನೆ, ಶಿಕ್ಷಣ, ಹೋರಾಟ ಇದನ್ನು ನಾವು ಮನಗೂಡಿಸಿಕೊಂಡು ನಾವು ಯಾವುದೇ ಒಂದು ಸಂಘಟನೆಯನ್ನು ಮಾಡದೇ ಇದ್ರೆ ನಾವು ಸಮಾಜ ಮುಖ್ಯವಾಗಿ ಬರಲಿಕ್ಕಾಗಲ್ಲ. ಮತ್ತು ಭಾಗವಹಿಸಿರ್ತಕ್ಕಂಥ ಎಲ್ಲ ಗುಣಗಳ ಆಧಾರದ ನಮ್ಮ ಸಮಾಜಗಳಲ್ಲಿ ಏನಿದೆ ಕ್ಷೌರಿಕ ವೃತ್ತಿ ಮತ್ತು ಸಂಗೀತ ವೃತ್ತಿಯನ್ನು ಎರಡಕ್ಕೆ ಮಾಡ್ತಾ ಇದ್ದೀವಿ. ಈ ಎರಡು ವೃತ್ತಿಗಳು ಸಮಾಜದಲ್ಲಿ ಬಹಳ ಮುಖ್ಯವಾದಂಥ. ಒಬ್ಬ ಮನುಷ್ಯ ಹುಟ್ಟಿದಾಗಲಿಂದ ಅವನು ತಮ್ಮ ಸಾಯೋದ್ರಿಂದ ಅವನ ಸೇವೆಯನ್ನು ನಾವು ನಿರತರಾಗಿರ್ತಕ್ಕಂಥ ಸಮಾಜ ಒಂದು ಹೆಣ್ಣುಗಂಡು ತನ್ನ ಜೀವನದ ಬಾಳ ಸಂಘಟನೆ ಸಂದರ್ಭದಲ್ಲೂ ಸಹ ಬಹಳ ಮುಖ್ಯ. ಮುಂದೆ ದೇವಸ್ಥಾನಗಳಲ್ಲಿ ಮೊದಲೇ ಕಾರ್ಯಕ್ರಮ ಬೆಳೀಬೇಕಾದ್ರೆ ಸಮಾಜದ ಮುಖ್ಯ. ಆದರೆ ಸಮಾಜ ಮುಖ್ಯವಾಗಿ ಬರಲಿಕ್ಕೆ ಬಹಳ ಕಷ್ಟ ಆಗಿದೆ. ಇದು ಕಾರಣ ಏನಂತ ನಮ್ಮ ಸಂಘಟನೆಯ ನಮ್ಮ ನಾಯಕರುಗಳಿರ್ತಕ್ಕಂಥ ವಿನಯಗಳನ್ನು ಬಿಟ್ಟು ನಾವೆಲ್ಲ ಒಗ್ಗಟ್ಟಾಗಿ ಸಮಾಜದಲ್ಲಿ ಮುಂದೆ ಸಂಘಟನೆ ಮಾಡಿ ಹೋರಾಟಕ್ಕೆ ನಾವು ಇದಾಗಬೇಕು. ಎಲ್ಲ ಸಂದರ್ಭದಲ್ಲೂ ಸಹ ನಾನು ವಿನಯವಾಗಿದ್ದೇನೆ. ಈ ಸಂಘಟನೆ ಮಾಡಿರ್ತಕ್ಕಂಥ ನಾಯಕರು ಯಾರಿದ್ದಾರೆ, ನಮ್ಮ ರವಿಕುಮಾರ್ ಆಗ್ಬೋದು, ಯುವರಾಜ್ ಆಗ್ಬೋದು, ಇದೆಲ್ಲ ನಾವು ಮತ್ತೊಂದು ಸಾರಿ ಧನ್ಯವಾದ ಅರ್ಪಿಸ್ತೇನೆ. ಖಂಡಿತ ಸಹ ಒಂದು ಚಪ್ಪಾಳೆ ಮುಖಾಂತರ ಜೋರಾಗಿ ಅವರು ಅಭಿನಂದಿಸೋಣ. ಅವರ ಕಾರಣ ಹನುಮಂತರಾಯನವರ ಕಾರಣದಿಂದ ನಾವು ವೇದಿಕೆಯಲ್ಲಿ ಒಂದು ಅವಕಾಶ ಆಯಿತು.
ಆಯಿತು. ಈ ಸಂಘಟನೆಗಳು ನಿರಂತರವಾಗಿ ಬೆಳೆಯಲಿ. ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಮತ್ತು ಪ್ರತಿ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ಸಹ ಬೆಳೆಯಬೇಕು. ಇವತ್ತು ರಾಜರಾಜೇಶ್ವರಿ ಸಾಹೇಬ್ ಇದರಿಂದ ಸ್ಟಾರ್ಟ್ ಮಾಡಿದ್ದೀವಿ, ಮುಂದೆ ಹೇಗೆ ಮುಂದುವರಿದೆ ಅಂತ ಹೇಳಿ ಇದು ಮತ್ತೊಂದು ಬಾರಿ ಧನ್ಯವಾದಗಳನ್ನು ಸಲ್ಲಿಸಿ ಎರಡು ಮಾತು ಮುಗಿಸ್ತೇನೆ. ನಮ್ಮ ಸಮಾಜದ ಮುಖಂಡರಾದಂತಹ ಶ್ರೀ ಎಸ್ ಸಿ ವೇಣುಗೋಪಾಲ್ ಅವರು ನಮ್ಮೆಲ್ಲರನ್ನು ಕುರಿತು ಆಡಿದ ಪ್ರೇರಣಾದಾಯಕ ಮಾತುಗಳಿಗೆ ಧನ್ಯವಾದಗಳು. ಇದೀಗ ಸನ್ಮಾನ್ಯ ಶ್ರೀ ಹನುಮಂತರಾಯರವರು ನಮ್ಮ ಕರ್ನಾಟಕ ರಾಜ್ಯ ಉಪಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರ ಒಂದು ಸಂದೇಶವನ್ನ ಇಲ್ಲಿ ಬಂದು ಪ್ರಕಟಪಡಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಸಮಾಜದ ತಮ್ಮ ಪೂಜೆಗಳಲ್ಲಿ ವಾತಾವರಣಗಳಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ರಾಜ್ಯದ ಹಿರಿಯ ಸಚಿವರು ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರು ಹಿರಿಯರಾದಂತಹ ಕೆ ಸುಬ್ರಹ್ಮಣ್ಯ ಸಾಹೇಬ್ ಅವರೇ, ಕ್ಷೇತ್ರದ ಸಮಾಜದ ಅಧ್ಯಕ್ಷರು ನನ್ನ ಆತ್ಮೀಯ ಮಿತ್ರ ಮುರಾಜ್ ಅವರೇ ಹಾಗೂ ಎಲ್ಲ ಮುಖಂಡರು, ಈ ಒಂದು ಸಮಾರಂಭಕ್ಕೆ ಗೌರವಾನ್ವಿತ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಕೊಡಬೇಕಾಗಿದೆ. ಅದು 10 ಗಂಟೆ ಕಾರ್ಯಕ್ರಮ ಹೋಗ್ತೀನಿ, ನಾನು ಡೆಲ್ಲಿಗೆ ಹೋಗ್ಬೇಕು. 10 ಗಂಟೆಗೆ ಬಂದು ಯಾರು ಸೇರೋದಿಲ್ಲ, 11:12 ಗಂಟೆಗೆ ಆಗ್ತದೆ, ನಾನು ಬರೋಕ್ಕಾಗಲಿಲ್ಲ. ಸಂದೇಶವನ್ನು ಕಳಿಸ್ತೇನೆ, ದಯವಿಟ್ಟು ಅದನ್ನು ಓದಿ ಆ ಸಮಾಜಕ್ಕೆ ನಾವು ಬೆಂಬಲವಾಗಿರ್ತೇವೆ ಅಂತ ಹೇಳಿದರೆ ಕಳಿಸಿದ ಸಂದೇಶವನ್ನು ತಮ್ಮ ಮುಂದೆ ಓದಕ್ಕೆ ಇಷ್ಟಪಡ್ತೇನೆ. ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ. ಸಂದೇಶ: ಅರಿವೆಂಬುದೇ ಆಚಾರ, ಆಚಾರವೆಂಬುದೇ ಅರಿವು ಎಂದು ವಚನಕಾರ ಗಣಪದ ಅಪ್ಪಣ್ಣ ಹೇಳಿದ್ದಾರೆ. ಈ ಮೂಲಕ ಸವಿತ ಸಮಾಜದ ಕಾಯಕ ತತ್ವವನ್ನು ಎತ್ತಿ ಹಿಡಿದಿದ್ದಾರೆ. ಜೀವನ ಬಹಳ ಚಿಕ್ಕದು, ಎಲ್ಲರನ್ನು ಪ್ರೀತಿಸಬೇಕು, ಸ್ವಾಭಿಮಾನದಿಂದ ಬದುಕಬೇಕು ಎಂಬ ಸಂದೇಶವನ್ನು ನೀಡಿದ್ದಾರೆ. ಸವಿತ ಮಹರ್ಷಿಯವರು 4 ವೇದಗಳಲ್ಲಿ ಒಂದಾದ ಸಾಮವೇದವನ್ನು ರಚನೆ ಮಾಡಿದರು. ನೀವೆಲ್ಲರೂ ಈಗ ಸೌಂದರ್ಯ ವೇದವನ್ನು ಸಮಾಜಕ್ಕೆ ಪ್ರತಿದಿನ ನೀಡುತ್ತಾ ಇದ್ದೀರಿ. ಚೌರ ಮತ್ತು ನಾದಸ್ವರಕ್ಕೆ ಸವಿತಾ ಸಮಾಜದ ಸೇವೆ ನಿತ್ಯ ಅಗತ್ಯವಿದೆ. ಸವಿತಾ ಸಮಾಜವನ್ನು ರಾಜ್ಯದ ವಿವಿಧ ಭಾಗಗಳಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಗುರುತಿಸಲಾಗುತ್ತಿದೆ. ದಕ್ಷಿಣ ಕರ್ನಾಟಕದಲ್ಲಿ ಸವಿತಾ ಸಮಾಜ, ಉತ್ತರ ಕರ್ನಾಟಕದಲ್ಲಿ ಗಣಪದ, ದಕ್ಷಿಣ ಕನ್ನಡದಲ್ಲಿ ಭಂಡಾರಿ, ಹೀಗೆ ಹಲವಾದರೂ ನೀವು ಮಾಡುವ ಅನುಕೂಲದ ಸೇವೆ ಬಂದಿದೆ. ಈ ಹಿಂದೆ ನಮ್ಮ ಸರ್ಕಾರದ ಅವಧಿಯಲ್ಲಿ ಗಣಪದ ಅಪ್ಪಣ್ಣ ಜಯಂತಿಯನ್ನು ಘೋಷಿಸಲಾಗಿತ್ತು. ಬಳಿಕ ಸವಿತಾ ಮಹರ್ಷಿಯ ಜಯಂತಿಯನ್ನು ಘೋಷಿಸಿದ್ದು ಇದೇ ನಿಮ್ಮ ಕಾಂಗ್ರೆಸ್ ಸರ್ಕಾರ. ಸವಿತಾ ಸಮಾಜ ಎಲ್ಲ ವರ್ಗದ ಜನರಿಗೂ ತಾರತಮ್ಯವಿಲ್ಲದೆ ಸೇವೆ ನೀಡುತ್ತಿದೆ. ಹಾಗಾಗಿ ಸಾಮಾಜಿಕ, ಶೈಕ್ಷಣಿಕ ಹಾಗೂ ಆರ್ಥಿಕವಾಗಿ ಈ ಸಮುದಾಯ ಮತ್ತಷ್ಟು ಸದೃಢವಾಗಬೇಕಿದೆ. 2025-26 ಸಾಲಿನಲ್ಲಿ 18 ಕೋಟಿ ಅನುದಾನವನ್ನು ನಮ್ಮ ಸರ್ಕಾರ ಸಮುದಾಯದ ಅಭಿವೃದ್ಧಿಗೆ ನೀಡಿದೆ. ಯಾರಾದರೂ ಏನಾದರೂ ಎಡವಟ್ಟು ಮಾಡಿದರೆ ನಿಮ್ಮ ಕುಲಕಸುಬಿನ ಹೆಸರನ್ನು ಹೇಳಿ ನಿಂದಿಸುವುದು ಇನ್ನೂ ನಿಂತಿಲ್ಲ. ಪ್ರಜ್ಞಾವಂತರು ಇದರ ಬಗ್ಗೆ ಎಚ್ಚೆತ್ತುಕೊಳ್ಳಬೇಕು. ನಿಮ್ಮ ದಶಕಗಳ ಬೇಡಿಕೆ ಬಗ್ಗೆ ಸರ್ಕಾರಕ್ಕೆ ಅರಿವಿದೆ. ಪರಿಶಿಷ್ಟ ಜಾತಿಗೆ ನಿಮ್ಮನ್ನು ಸೇರ್ಪಡೆ ಮಾಡುವ ವಿಚಾರವನ್ನು ಸರ್ಕಾರದ ಮಟ್ಟದಲ್ಲಿ ಚರ್ಚಿಸಲಾಗುವುದು. ನಿಮ್ಮ ಮೇಲೆ ಉಂಟಾಗುತ್ತಿರುವ ದಬ್ಬಾಳಿಕೆ ತಡೆಯಲು ಸಮಾಜ ಕಲ್ಯಾಣ ಇಲಾಖೆಯಿಂದ ಸಲೂನ್ಗಳನ್ನು ಸರ್ಕಾರವೇ ಸ್ಥಾಪನೆ ಮಾಡುವ ಪ್ರಯೋಗ ಮಾಡಿದೆ. ನಿಮ್ಮ ಪರವಾಗಿ ಕಾಂಗ್ರೆಸ್ ಸರ್ಕಾರ ಸದಾ ಇದ್ದೇ ಇರುತ್ತದೆ. ನಮ್ಮದು ಸರ್ವರಿಗೂ ಸಮಪಾಲು ತತ್ವದ ಮೇಲೆ ನಾವು ನಡೆಯುತ್ತಿದ್ದೇವೆ. ನಿಮ್ಮ ಸಮಾಜದ ಅಂಚಿನಲ್ಲಿ ಮುಂಚೂಣಿಯಲ್ಲಿ ಕೂಡಿ ಎಲ್ಲರಿಗೂ ಶುಭವಾಗಲಿ. ಜೈ ಗಣಪದ ಅಪ್ಪಣ್ಣ, ಜೈ ಸವಿತಾ ಸಮಾಜ. ಸನ್ಮಾನ್ಯ ಶ್ರೀ ಹನುಮಂತರಾಯರವರು ನಮ್ಮೆಲ್ಲರನ್ನು ಕುರಿತು ಆಡಿದ ಹಿತವಚನಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇವೆ. ಇದೀಗ ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರ ಸಚಿವರು ಸನ್ಮಾನ್ಯ ಶ್ರೀ ಕೆ ಎಚ್ ಮುನಿಯಪ್ಪರವರು ನಮ್ಮೆಲ್ಲರನ್ನು ಕುರಿತು ಒಂದೆರಡು ಸಂದೇಶವನ್ನು ನೀಡುವಂತೆ ವಿನಂತಿಸಿಕೊಳ್ಳುತ್ತಿದ್ದೇವೆ. ರಾಜ್ಯಮಟ್ಟದ ಸವಿತಾ ಸಮಾಜ ಸಮಾವೇಶ ಶೈಕ್ಷಣಿಕ ಹಾಗೂ ಕೌಶಲ್ಯ ಮಾರ್ಗದರ್ಶನ, ಉಚಿತ ಆರೋಗ್ಯ ತಪಾಸಣೆ ಸೌಲಭ್ಯ, ಅಸಂಘಟಿತ ಕಾರ್ಮಿಕರ ಕಾರ್ಮಿಕ ವಿತರಣೆ ಮತ್ತು ಸೌಲಭ್ಯ ಉಪಕರಣಗಳ ಪ್ರದರ್ಶನ ಮತ್ತು ಮಾರಾಟ
ಸಮಾಜದ ಅಭಿವೃದ್ಧಿಯಲ್ಲಿದ್ದು ಸಮಾಜದ ಸರ್ವತೋಮುಖ ಅಭಿವೃದ್ಧಿಗೆ ಕಾರಣಭೂತರಾಗಿ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿ ಈಗ ಪ್ರದೇಶ ಕಾಂಗ್ರೆಸ್ ಸಮಿತಿ ಉಪಾಧ್ಯಕ್ಷರಾಗಿ ಸೇವೆ ಮಾಡ್ತಾ ಇರುವ ಸನ್ಮಾನ್ಯ ಸೋದರ ಶ್ರೀ ಜಗದೀಪಾಲ್ ಅವರೇ, ವೇದಿಕೆಯಲ್ಲಿ ಸಾಕಷ್ಟು ಜನ ಜಿಲ್ಲಾ ಮಟ್ಟದ ರಾಜ್ಯ ಮಟ್ಟದ ಪದಾಧಿಕಾರಿಗಳು ಮತ್ತು ಹಲವು ಜಿಲ್ಲೆಗಳಿಂದ ನಾಮನಿರ್ದೇಶನ ಮುಖಂಡರು ಮತ್ತು ಇಲ್ಲಿ ಎಲ್ಲ ಬಂಧುಗಳೇ ಮಾತನಾಡಿದ್ದಾರೆ. ಬಸವಣ್ಣವರು 12ನೇ ಶತಮಾನ ಈ ಶೋಷಿತರುಗಳೆಲ್ಲರನ್ನೂ ಕೂಡ ಜೊತೆಗೂಡಿಸಿ ಲಿಂಗಧಾರಣೆಯನ್ನು ಮಾಡುವ ಮುಖಾಂತರ ಇವರೆಲ್ಲರೂ ಸಮಾಜ ಬಾಳಿಬೇಕಂತ ಒಂದು ಹೋರಾಟವನ್ನು ಮಾಡುವಂತ ಕ್ರಾಂತಿಕಾರಿ ಸಮಾಜವಾಗಿ ಅನುಭವ ಮಂಟಪ ಇವತ್ತಿರುವ ಅಸೆಂಬ್ಲಿ ಪಾರ್ಲಿಮೆಂಟ್ ಅನ್ನ 12ನೇ ಶತಮಾನ ತೆಗೆದು ಅಲ್ಲಿರುವ ಶೋಷಿತವರ್ಗದವರಾದಂತ ಅಲ್ಮಪ್ರಭುವನ್ನು ಅಧ್ಯಕ್ಷ ಮಾಡ್ತಾರೆ. ಅವರ ಅಧ್ಯಕ್ಷರಾಗುತ್ತಾರೆ ಮತ್ತು ಯಾರು ಮಾಡಬೇಕು ಮುಂದುವರೆದಂತ ಜಾತಿಗಳು ಕೂಡ ಅಧ್ಯಕ್ಷರಾಗುತ್ತಾರೆ. ಅಂದರೆ ಸಮಾಜ ಜೀವನದಲ್ಲಿ ಒಂದು ಗುರಿ ಇಟ್ಕೊಂಡಿದೆ. ಲೋಕ ಕಲ್ಯಾಣವಾಗಬೇಕಾದ್ರೆ ಸಮಾನತೆಯಿಂದಾಗಬೇಕು, ಪ್ರತಿ ವ್ಯಕ್ತಿಯಲ್ಲಿ ಮಾನವತಾವಾದಗಳಿರಬೇಕು. ಅವರೆಲ್ಲರೂ ಕೂಡ ಸಮವಾಗಿ ಬದುಕಿದಾಗ ಮಾತ್ರ ಲೋಕ ಕಲ್ಯಾಣ ಆಗ್ತದೆ ಅಂತ ಅವರ ಅತ್ಯಂತ ನೆರವನ್ನು ತೆಗೆದು ಒಂದು ಕ್ರಾಂತಿಯನ್ನು ಮಾಡಿದರು. ಇಂದಿರೋ ಪಾರ್ಲಿಮೆಂಟ್ ಆಗ್ಬೋದು, ಸಂವಿಧಾನ ಆಗ್ಬೋದು, ಅಂದೇ ಅವರು ರಚನೆ ಮಾಡಿದ್ರು. ಸಮಾಜದ ಸುಧಾರಣೆ ಆಗ್ಬೋದು ಅಂತ ಒಂದು ನಾಯಕತ್ವ ನಾವಿವತ್ತು ಕಾಣ್ತಾರೆ. ಗಾಂಧೀಜಿಯವರ ಒಂದು ಕಡೆ ಸಮಾಜ ಸುಧಾರಣೆ ಹೋರಾಟ ಮಾಡಿದ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಸಮಾಜ ಸುಧಾರಣೆ ಸಂವಿಧಾನವನ್ನು ಕೊಟ್ಟರು. 75 ವರ್ಷಗಳನ್ನು ಕೂಡ ಇನ್ನ ಸಮಾನತೆಯನ್ನು ಕಂಡುಕೊಳ್ಳಕ್ಕಾಗಲಿಲ್ಲ. ಎಲ್ಲಿವರೆಗೂ ಈ ಶೋಷಿತ ವರ್ಗಗಳ ಸಮಾನತೆಯನ್ನು ಕಂಡುಕೊಳ್ಳೋದೇನೋ ಇರುವಂತಹ ಸಂವಿಧಾನಕ್ಕೂ ಅರ್ಥ ಇದೆ. ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಟ್ಟಕಡೆಯ ವ್ಯಕ್ತಿಗೆ ಸಾಮಾಜಿಕ ಸಾಂಸ್ಕೃತಿಕ ಆರ್ಥಿಕ ಸಮಾನತೆಯನ್ನು ಕಂಡುಕೊಂಡಾಗ ಇದು ರಾಮರಾಜ್ಯ ಆಗ್ತದೆ ಅಂತ ಹೇಳಿ ಗಾಂಧೀಜಿಯವರು ಅದಕ್ಕಾಗಿ ಹೋರಾಟ ಮಾಡ್ತಾರೆ ಸಮಾನತೆಗೆ. ಆದರೂ ಕೂಡ ಇದೇನು ಬರಲಿಲ್ಲ. ನಾನು ಸಮಾಜದ ಉದ್ಯೋಗದಲ್ಲಿ ನಾನು ಮನವಿ ಮಾಡ್ತೀನಿ, ಯಾವ ರೀತಿ ಹೇಳಬೇಕು, ನಿತ್ಯ ಈ ಸಮಾಜದ ಅಭಿವೃದ್ಧಿಗಾಗಿ ಯಾವ ರೀತಿ ಕಳಕಳಿ ವಹಿಸಿ ಕೆಲಸ ಮಾಡ್ತಾ ಇರ್ತೀವಿ, ಅವೆಲ್ಲ ಕೂಡ ಆ ರೀತಿ ಕೆಲಸ ಮಾಡಿ ನಿಮ್ಮ ಕುಲಕಸಬು ಜೊತೆಗೆ ಗುಣಮಟ್ಟದ ವಿದ್ಯಾಭ್ಯಾಸವನ್ನು ಮಾಡಿಸ್ತಾರೆ. ಅವರು ಡಾಕ್ಟರ್ಸ್, ಇಂಜಿನಿಯರ್ಸ್ ಆಗಬೇಕು, ಪ್ರೊಫೆಸರ್ಸ್ ಆಗಬೇಕು, IAS, KS ಮಾಡಬೇಕು. ನಿಮ್ಮ ದೃಷ್ಟಿಕೋನ ಆ ಕಡೆ ಇದೆ. ಬಹಳ ಮುಖ್ಯವಾಗಿ ಮುಂಚೂಣಿ ಬರಬೇಕಾದ್ರೆ ನೀವು ಸಮಾಜದಲ್ಲಿ ಸಮಾನತೆಯನ್ನು ಕಟ್ಟಿಕೊಳ್ಬೇಕಾದ್ರೆ ಒಳ್ಳೆಯ ಗುಣಮಟ್ಟದ ವಿದ್ಯಾಭ್ಯಾಸವನ್ನು ಮಾಡಿಸಬೇಕು. ಇವತ್ತು ಅದಕ್ಕೋಸ್ಕರವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು, ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅದಕ್ಕೆ ಮೂಲ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಅನ್ನ ಪ್ರತಿ ಹೋಬಳಿಯಲ್ಲಿ ತಾಲೂಕುಗಳಲ್ಲಿ ಮಾಡಬೇಕಂತ ಆಂಜನೇಯ ಸಮಾಜ ಕಲ್ಯಾಣ ಸಚಿವರು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ. ಯಾಕಂದ್ರೆ ಭಾರತ ಸರ್ಕಾರದಲ್ಲಿ ನಾನು 30 ವರ್ಷ ಕೆಲಸ ಮಾಡಿದಂಥ ಕಾಲದಲ್ಲಿ ಎಲ್ಲ ಕೂಡ ಸೋಷಿಯಲ್ ಜಸ್ಟಿಸ್ ಎಂಪವರ್ಮೆಂಟ್ ಅನ್ನು ಸಮಾಜ ಕಲ್ಯಾಣ ಇಲಾಖೆ ಕೆಳಗಡೆ ಬರುವಾಗ ಅಲ್ಲಿ ಈ ರೀತಿ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಮಾಡೋದ್ರ ಮುಖಾಂತರ ಈ ಶೋಷಿತ ವರ್ಗದ ಮಕ್ಕಳಿಗೆ ಅವ್ರನ್ನ ಮುಂಚೂಣಿಗೆ ತರಬೇಕಾದ್ರೆ ಗುಣಮಟ್ಟದ ವಿದ್ಯಾಭ್ಯಾಸ ಕೊಡಬೇಕಂತ ನರಸಿಂಹರಾವ್ ಪ್ರಧಾನಮಂತ್ರಿಯಾದಾಗ, ಸಿದ್ದರಾಮಯ್ಯ ಸಮಾಜ ಕಲ್ಯಾಣ ಸಚಿವರಿದ್ದಾಗ ನಾವು ಸಭೆ ಅದಕ್ಕಾಗಿ ನಾನು ಹೋರಾಟ ಮಾಡಿ ನಾನು ನಿರಂತರವಾಗಿ 30 ವರ್ಷ ಪಾರ್ಲಿಮೆಂಟ್ ನಲ್ಲಿರುವ
ಆರ್ಥಿಕವಾಗಿ ಹಿಂದುಳಿದವರು ಅವರು 25% ಸೇರಿಸಿಕೊಳ್ಬೇಕು, 75% ಶೋಷಿತ ವರ್ಗದವರಿರಬೇಕು. ಅದರ ಮುಖಾಂತರ ಇದನ್ನು ಒಟ್ಟಿಗೆ ಮಾಡಿ ಒಂದು ವಾತಾವರಣ ನಿರ್ಮಾಣ ಮಾಡಬೇಕಾದ್ರೆ ಮೊದಲ ದಿಶಾನಿಗಳನ್ನು ಮಾಡಿದ್ರು. ಅದರಲ್ಲಿ 25 ಭಾಗ ಪರಿಶಿಷ್ಟ ವರ್ಗ, ಕುಡಿಬಿಟ್ಟವರು, ಹಿಂದುಳಿದವರಿದ್ರೆ 75 ಭಾಗ. ಅದೇ ರೆಸಿಡೆನ್ಷಿಯಲ್ ಸ್ಕೂಲ್ SC/ST ಮಾಡಿದಾಗ 75 ಭಾಗ SC/ST ಇರ್ತಾರೆ, ಉಳಿದವರು ಹಿಂದುಳಿದವರು ಮತ್ತು ಮುಂದುವರೆದ ಸಮಾಜದಲ್ಲಿ ಆರ್ಥಿಕವಾಗಿ ಹಿಂದುಳಿದವರು. ಆ ರೀತಿ ಎಲ್ಲವನ್ನು ಮಾಡಿ ಒಟ್ಟುಗೂಡಿಸಿ ಈ ಆಸಕ್ತಿ ಶಾಲೆಗಳನ್ನು ಮಾಡಿ. ನಾನು ಯಾಕೆ ಇದ್ರ ಬಗ್ಗೆ ಹೇಳ್ತಿದ್ರೆ, ನೀವು ವಿದ್ಯಾವಂತರಾಗ್ತೀರಿ, ನೀವು ಬುದ್ಧಿವಂತರಿದ್ದೀರಿ. ಬುದ್ಧಿಯ ಕಟ್ಟಲ್ಲಿ ಆಗಲ್ಲ, ನಿಮಗೆ ಬುದ್ಧಿ ಯಾಕೆ ಜಾಸ್ತಿ ಬರ್ತಂದ್ರೆ ನೀವು ಮಾಡೋ ಕೆಲಸದಲ್ಲಿ ಎಲ್ಲರೂ ಮಾತ್ರ ಬರ್ತಾರೆ, ಎಲ್ಲರೂ ನಿಮಗೆ ಅರ್ಥ ಆಗ್ತಾರೆ. ಆದರೆ ವಿದ್ಯಾರ್ಥಿಗಳು ತಮ್ಮ ಕಾಲ ಮೇಲೆ ತಾವು ಡಾಕ್ಟರ್ ಇಂಜಿನಿಯರ್ಸ್ IAS ಆದರೆ ಸಮಾಜಕ್ಕೆ ಬೆಳೆಸ್ಕೊಡ್ತಾರೆ. ಆರ್ಥಿಕವಾಗಿ ಬರ್ತಾರೆ. ಆರ್ಥಿಕವಾಗಿ ಯಾವತ್ತು ವಿದ್ಯಾವಂತನಾದ್ರೆ ಅವನು ತನ್ನ ಕಾಲ ಮೇಲೆ ತಾನು ನಿಂತ್ಕೊಂತಾನೆ. ಅವ್ರು ಬಂದು ಹ್ಯಾಕ್ ಮಾಡಬೇಕು ಅಂತ ಗೊತ್ತಾಗ್ತದೆ. ಇದನ್ನು ಮಾಡಬೇಕಡೆ ಗಮನ ಕೊಡಬೇಕು ಅಂತ ಬಹಳ ಮುಖ್ಯವಾಗಿ ನಾನು ಮನವರಿಕೆ ಮಾಡ್ತಾ ಮಕ್ಕಳನ್ನ ರೆಸಿಡೆನ್ಷಿಯಲ್ ಸ್ಕೂಲ್ಸ್ಗೆ ಸೇರಿಸಬೇಕು. ಗ್ರಾಮಾಂತರ ಪ್ರದೇಶದಲ್ಲಿ ವಿಶೇಷವಾಗಿ ನಾನು ಮನವಿ ಮಾಡ್ತೇನೆ, ಇವೆಲ್ಲ ಸೇರಿಸಬೇಕು. ಮಕ್ಕಳು ಗುಣಮಟ್ಟದ ವಿದ್ಯಾಭ್ಯಾಸ ಮಾಡಿ. ಇವತ್ತು ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಅಲ್ಲಿ 100% ಪರ್ಸೆಂಟೇಜ್ ಡಿಸ್ಟಿಂಕ್ಷನ್ 70, 80, 90% ತಗೊಂಡು ಮಕ್ಕಳು ತಯಾರಾಗ್ತಾರೆ. ಅದು ಸಂತೋಷ ಆಗ್ತಾರೆ. ಆದ್ದರಿಂದ ಈ ಕೆಲಸ ಮಾಡಬೇಕು ಅಂತ ಹೇಳ್ತಾ ಮಾನ್ಯ ಮುಖ್ಯಮಂತ್ರಿಗಳು ಇತ್ತೀಚೆಗೆ ಎಲ್ಲ ಶೋಷಿತ ವರ್ಗದ ಹಿಂದುಳಿದ ವರ್ಗದ ಸ್ವಾಮೀಜಿಗಳಿಗೆ 24 ಜನಕ್ಕೆ ನೆಲಮಂಗಲದ ಜಮೀನನ್ನು ಕೊಟ್ಟಿದ್ದಾರೆ. ಅವರ ಕಾನ್ಸೆಪ್ಟ್ ಇವರು ಕೂಡ ಮಠಕ್ಕೆ, ಇವರು ಕೂಡ ಮುಂದೆ ಬರಲಿ, ಇವರು ಒಂದು ಬೆಂಗಳೂರಲ್ಲಿ ಜಾಗ ಇದೆ ಅಂತ ಹೇಳಿ ನನ್ನ ಮುಖ್ಯಮಂತ್ರಿಗೆ ಆ 24 ಶೋಷಿತ ವರ್ಗಗಳನ್ನ, ಹಿಂದುಳಿದ ವರ್ಗಗಳನ್ನು ಗುರುತಿಸಿ ಅದಕ್ಕೆ ಸೈಟ್ ಡೆಲಿಗೇಷನ್ ಮಾಡಿ ನಾನು ಮಾಡ್ತೀನಿ. ಮಠ ಕಟ್ಟೋದಕ್ಕೆ ದುಡ್ಡು ಮಾನ್ಯ ಮುಖ್ಯಮಂತ್ರಿಗಳನ್ನ ಮನವಿ ಮಾಡೋಣ, ಮುಖ್ಯಮಂತ್ರಿಗಳನ್ನು ಮನವಿ ಮಾಡೋಣ. ನಾನು ಬರ್ತೇನೆ. ಈ ಮಠಗಳು ಕೂಡ ಅಭಿವೃದ್ಧಿ ಆಗಬೇಕು. ಇವರು ಮುಂದೆ ಬರಬೇಕು. ಇವರು ಕೂಡ ಸ್ವಾಭಿಮಾನಿಗಳಾಗಿ ಸ್ವತಂತ್ರವಾಗಿ ಇದನ್ನ ಮಾಡಬೇಕು. ನಾನು ತುಂಬಾ ಸಂತೋಷ ಆಗಿದೆ. ಅವರು ಒಳ್ಳೆ ಕೆಲಸವನ್ನು ಮಾಡ್ತಾರೆ. ನಾನು ಸ್ವಾಮೀಜಿಯವರಿಗೆ ಇವತ್ತು ಹೇಳ್ತಾ ಇದ್ದೀನಿ, ಈ ಮಠಕ್ಕೆ ತಕ್ಷಣ ನೀವು ದಾಖಲೆಗಳನ್ನು ರೆಡಿ ಮಾಡಿ. ಅದಕ್ಕೆ ಕಿಮ್ಮತ್ತು ಕಟ್ಟಿದ್ದೀರಾ ಇಲ್ಲ ಗೊತ್ತಿಲ್ಲ, ದುಡ್ಡು ಫಿಕ್ಸ್ ಮಾಡಿದ್ರೆ ಕಟ್ಟಿದ್ದೀರಾ ಇಲ್ಲ ಸರಿ. ಆ ಮಠದ ಕಟ್ಟಿದ್ದೀರಿ. ಆ ಮಠಕ್ಕೆ ಮೊಟ್ಟಮೊದಲನೇದಾಗಿ ನಾನು ವೇಣುಗೋಪಾಲ್ ಅವರ ಮಾರ್ಗದರ್ಶನದಲ್ಲಿ ಅವರು ನಿಮ್ಮದು ಪ್ರಾರಂಭ ಆಗಲಿ ಏನಾದರೂ ಮಾಡಬೇಕು ಅಂತ ಮಾತುಕೊಂಡಿದ್ದಾರೆ. ಆ ಮಠದ ಕಟ್ಟಡದ ಅಭಿವೃದ್ಧಿಗೆ 10 ಲಕ್ಷ ರೂಪಾಯಿಯನ್ನು ನಾನು ಇದರ ಮುಖಾಂತರ ಕೆಲಸ ಪ್ರಾರಂಭ ಆಗಲಿ. ಆದಷ್ಟು ಬೇಗ ಮಠ ಶುರು ಮಾಡಲಿ. ಮುಖಂಡರೆಲ್ಲ ಸೇರಿಕೊಂಡು ವಿಶೇಷವಾಗಿ ವೇಣುಗೋಪಾಲ್ ಕಾಳಜಿ ವಹಿಸಿದರೆ ಮಠ ಕೊಟ್ಟವರು ಒಂದೇ ಬರ್ತದೆ, ಸಾಧ್ಯವಾಗುತ್ತದೆ. ಕಟ್ಟಿ ಇನಾಗ್ರೇಷನ್ ಮಾಡಿಸ್ಬೇಕು ಅಂತ ಮಕ್ಕಳು ಒಳ್ಳೆಯ ವಿದ್ಯಾಭ್ಯಾಸ ಮಾಡಿರಿ, ಸಮಾಜದಲ್ಲಿ ಮುಂಚೂಣಿಗೆ ಬರಲಿ, ಸಮಾನತೆಯನ್ನು ತಂದುಕೊಳ್ಳಿ. ಬಸವಣ್ಣವರ ಚಿಂತನೆ ಕಾಯಕಲ್ಪಕ್ಕೆ ನಾವೆಲ್ಲರೂ ಕೂಡ ಅವರ ಮಾರ್ಗದರ್ಶನ ಅಂತೇಳಿ ನಾನು ಮಾತು ವಿರಾಮವನ್ನು ಕೊಡ್ತೇನೆ. ಜೈ ಹಿಂದ್, ಜೈ ಈ ಮಾತುಗಳಿಗೆ ಧನ್ಯವಾದಗಳು. ಇದೇ ಸಂದರ್ಭದಲ್ಲಿ ನಮ್ಮ ಸಮಾಜದ ಒಳಿತಿಗಾಗಿ, ಉದಾಹರಣೆಗಾಗಿ 10 ಲಕ್ಷ ರೂಪಾಯಿಯನ್ನು ಈ ಸಮಾಜಕ್ಕೋಸ್ಕರ ಕೊಟ್ಟಂತಹ ಸಚಿವರಾದ ಶ್ರೀ KH ಮುನಿಯಪ್ಪ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೇವೆ. ಆನಂದ್ ನಗರದ ಅಧ್ಯಕ್ಷರಾದಂತಹ ಮುನಿರಾಜ್ ಅವರಿಗೆ ಕಾರ್ಮಿಕರ ಕಾರ್ಡ್ ವಿತರಣೆ ಮಾಡಬೇಕಾಗಿ ವಿನಂತಿ. ಸರ್ ಸರಿಂದ